ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಲಕ್ಷ್ಮೀ ಕುಬೇರ ಪೂಜೆ ಮಾಡೋದು ಹೇಗೆ ಅಂತ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಮಾರ್ವಾಡಿಸ್ ಎಲ್ಲ ಲಕ್ಷ್ಮೀ ಪೂಜೆ ಈ ದೀಪಾವಳಿಯಲ್ಲಿ ಯಾಕೆ ಮಾಡ್ತಾರೆ, ಹಾಗೆ ಇಷ್ಟು ಗ್ರ್ಯಾಂಡಾಗಿ ಮಿಡ್ ನೈಟಲ್ಲಿ ಪೂಜೆ ಮಾಡೋದು. ಲಕ್ಷ್ಮಿನ ಹೊಲಿಸ್ಕೋಬೇಕು ಅಂದರೆ ನಾವು ಮಿಡ್ ನೈಟಲ್ಲೇ ಅಮಾವಾಸ್ಯೆ ನೈಟಲ್ಲೇ ಪೂಜೆ ಮಾಡಬೇಕಾಗುತ್ತೆ. ನಾನಿಲ್ಲಿ ಕುಬೇರದು ನಮಗೆ ಕುಂಚ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ, ಎಲ್ಲದನ್ನು ಹಾಕಿ. ಸೊ ನಾನು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆನೂ ಮಾಡ್ತೀನಿ, ಹಾಗೆ ವರಲಕ್ಷ್ಮಿ ಹಬ್ಬದಲ್ಲೂ ಮಾಡ್ತೀನಿ. ಸೊ ತುಂಬಾ ಒಳ್ಳೆಯದು ಮಾಡೋದ್ರಿಂದ ಮಾಡಿ. ಸೊ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಕುಬೇರ ಕುಂಚ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳಿದು. ಅದರಲ್ಲಿ ಎಲ್ಲ ಬಂಗಾರ, ಬೆಳ್ಳಿ, ಆಮೇಲೆ ನಾವು ಲವಂಗ, ಏಲಕ್ಕಿ ಎಲ್ಲ ಹಾಕಿ ಇಟ್ಕೋಬೇಕು, ಬೆಳ್ಳಿ ಕಾಯಿನ್ಸು ಅದೆಲ್ಲ. ಸೊ ಇದು ಕುಬೇರ ಕುಂಡ ಅಂತ ಕರೀತಾರೆ, ಕುಬೇರ ಕುಂಚ ಅಂತಲೂ ಕರೀತಾರೆ. ಸೊ ಇದು ನಮಗೆ ಕುಬೇರ ಮಡಿಕೆಗಳನ್ನ ನಾನು ವರ್ಷವೂ ದೀಪಾವಳಿಯಲ್ಲಿ ಚೇಂಜ್ ಮಾಡ್ತೀನಿ. ಸೊ ಒಂದರಲ್ಲಿ ಫುಲ್ಲು ಕಾಯಿನ್ಸ್ ಹಾಕಿಟ್ಕೊತೀನಿ, ಹಾಗೆ ಇನ್ನೊಂದರಲ್ಲಿ ಬೇಳೆ ಹಾಕಿಟ್ಕೊತೀನಿ, ಇನ್ನೊಂದರಲ್ಲಿ ಅಕ್ಕಿ ಹಾಕಿ ಇಟ್ಕೊತಾ ಇರ್ತೀನಿ. ಸೊ ಅದಕ್ಕೆ ಫಸ್ಟ್ ಅರಿಶಿನ ಎಲ್ಲ ಹಚ್ಕೊಂಡು ನೀಟಾಗಿ ನಾವು ಅದರಲ್ಲೇ ಹಾಕ್ಕೋಬೇಕಾಗತ್ತೆ. ಸೊ ನಮ್ಮ ಮನೆಯಲ್ಲಿ ದನ ಹಾಗೆ ಧಾನ್ಯ ದವಸ ಎಲ್ಲ ಫುಲ್ ಯಾವಾಗಲೂ ತುಂಬಿರಬೇಕು ಅನ್ನೋ ನಂಬಿಕೆಯಿಂದ ಇದನ್ನು ನಾವು ಈ ರೀತಿ ತುಂಬಿಸಿ ಅದನ್ನು ನಾವು ದೇವ್ರ ಮನೆಯಲ್ಲಿ ಇಡ್ತೀವಿ. ಸೊ ಇದನ್ನು ಈ ರೀತಿ ಮನೇಲಿ ಎಲ್ಲ ಮನೇಲಿ ಈ ರೀತಿ ತುಂಬಿಸಿಡೋದ್ರಿಂದ ತುಂಬಾ ಒಳ್ಳೆಯದು. ಮನೇಲಿ ಯಾವಾಗಲೂ ನಮಗೆ ಕಷ್ಟ ಅಂತ ಬಂದ್ರೂ ಕೆಲವು ಟೈಮಲ್ಲಿ ದುಡ್ಡು ಇಲ್ಲದೇ ಇದ್ದರೂ ಆ ದುಡ್ಡಿಲ್ಲ ಎಲ್ಲಿಂದ ಆದರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಆ ರೀತಿ ಊಟಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಎಲ್ಲೋಯಿಂದನಾದರೂ ಸ್ವಲ್ಪ ಊಟ ದವಸ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ಕೊರತೆ ಇಲ್ಲದೆ ನಮ್ಮ ಜೀವನ ನಡೆಯುತ್ತೆ. ಸೊ ಅದರಿಂದ ಇದನ್ನು ಮಾಡ್ಕೋಬೇಕು. ಸೊ ಈಗ ನಾವು ಕುಬೇರ ಯಂತ್ರನ ನಾವು ಬರ್ಕೋಬೇಕು. ಇಲ್ಲಿ ಒಂದು ನಾನು ಪೀಠ ಹಾಕ್ಕೊಂಡಿದ್ದೀನಿ, ಇಲ್ಲಿ 2 ಪೀಠ ಹಾಕ್ಕೊಂಡು ಸೊ ಅದರಲ್ಲಿ ಕುಬೇರ ಯಂತ್ರ ಬರ್ಕೋಬೇಕು. ಸೊ ಇಲ್ಲಾಂದರೆ ನಾವು ವೈಟ್ ಪೇಪರ್ ಶೀಟ್ ತೊಗೊಂಡು ಅದರಲ್ಲಿ ಕೂಡ ಬರ್ಕೋಬೋದು, ಬರೆದ್ಬಿಟ್ಟು ಆಮೇಲೆ ಪರ್ಸಲ್ಲಿ ಇಟ್ಕೋಬೋದು ಅದನ್ನು ಪೂಜೆ ಮುಗಿದ ಮೇಲೆ. ಸೊ ನಾನಿಲ್ಲಿ ಪೀಠ ಮೇಲೇ ಬರಿತಾ ಇದ್ದೀನಿ, ಕುಬೇರ ಯಂತ್ರ ನಂಬರ್ಸನ್ನು ಬರೆದು ಪೂಜೆ ಮಾಡಬೇಕಲ್ಲಿ. ಅಲ್ಲಿ ಬರ್ಕೊಂಡು ನಾವು ಅದನ್ನು ಪ್ರತಿಯೊಂದ್ರ ಮೇಲೂ ಕಾಯಿನ್ಸ್ ಇಟ್ಟು ಹಾಗೆ ಹೂವು ಇಟ್ಟು ನಾವು ಅದನ್ನು ಬರ್ಕೊಂಡು ಪೂಜೆ ಮಾಡಬೇಕು. ಇದು ಮಧ್ಯರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡಬೇಕಾಗತ್ತೆ ಕುಬೇರ ಲಕ್ಷ್ಮಿ ಪೂಜೆನ. ಸೊ ಈ ರೀತಿ ಯಂತ್ರ ಬರ್ಕೊಂಡು ಕುಬೇರ ಲಕ್ಷ್ಮಿದು ಒಂದು ವಿಗ್ರಹ ಇತ್ತು. ಸೊ ಲಾಸ್ಟ್ ಇಯರ್ ನನಗೆ ಕರೆಕ್ಟ್ ಪೂಜೆ ಟೈಮ್ಗೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಕರೆಕ್ಟ್ ಟೈಮ್ಗೆ ಬಂದಿತ್ತು, ತುಂಬಾ ಖುಷಿ ಆಯಿತು. ಸೊ ಲಕ್ಷ್ಮೀ ವಿಗ್ರಹ ಇದೆ, ಹಾಗೆ ಗಣೇಶ ವಿಗ್ರಹ ಇದೆ. ಅದಕ್ಕೆ ಹಾಗೆ ಸ್ವಲ್ಪ ಅಭಿಷೇಕ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಕರೆಕ್ಟಾಗಿ ನಮಗೆ 12 ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ನಾವು ಇದನ್ನೆಲ್ಲ ಜೋಡಿಸಿಟ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಅಭಿಷೇಕ ಮಾಡಿಕೊಂಡು ಹಾಗೆ ಎಲ್ಲದನ್ನು ನೀರು ಹಾಕಿ ಹಾಗೆ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇವಾಗ ದೀಪಗಳಿಗೆ ರೆಡಿ ಮಾಡ್ಕೋಬೇಕು. ನಾವು ದೀಪಗಳನ್ನ ನೀಟಾಗಿ ಅರಿಶಿನ ಎಲ್ಲ ಸ್ವಲ್ಪ ಹಚ್ಬಿಟ್ಟಿಡೋಣ. ಹಾಗೆ ನಮಗೆ ಲಕ್ಷ್ಮಿನ ಕೂರಿಸೋ ಪ್ಲೇಸಲ್ಲಿ ನಾವು ಸ್ವಲ್ಪ ಕಮಲದ ಬೀಜ, ಹಾಗೆ ಶಂಖಗಳು, ಚಕ್ರಗಳು, ಹಾಗೆ ಗೋಮತಿ ಚಕ್ರಗಳು ಇವೆಲ್ಲ ಹಾಕಿ ಇಡಬೇಕು ಒಂದು ಎಲೆಯಲ್ಲಿ. ಆಮೇಲೆ ನಾವು ಒಂದು ಕಳಶನ ಇಡಬೇಕಾಗತ್ತೆ, ತುಂಬಿದ್ದ ಕಳಶ ಅಂದರೆ ಒಂದು ತೆಂಗಿನಕಾಯಿ, ಈ ಥರ ಗವೆಗಳು ಇಡಬೇಕಾಗತ್ತೆ. ಲಕ್ಷ್ಮಿಗೆ ಅದರಲ್ಲಿ ನಾವು ಅಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಲಕ್ಷ್ಮಿಗೆ ಸಮುದ್ರ ರಾಣಿ ಅಲ್ವಾ, ಸೊ ಹಾಗಾಗಿ ಸಮುದ್ರ ಮನೆತನದವಳು ಲಕ್ಷ್ಮಿ, ಹಾಗಾಗಿ ಆ ಥರ ಎಲ್ಲ ಇಡಬೇಕಾಗತ್ತೆ. ಹಾಗೆ ನಾವು ಕುಬೇರ ಯಂತ್ರ ಬರೆದಿದ್ದೀವಲ್ಲ ಅದಕ್ಕೆಲ್ಲ ಕಾಯಿನ್ಸ್ ಎಲ್ಲ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ 5 ರೂಪೀಸ್ ಕಾಯಿನ್ ಇಟ್ಟಿದ್ದೀನಿ. ಹಾಗೆ ಇದರಲ್ಲಿ ಮಾರ್ವಾಡಿಸ್ ಮಾಡೋ ಒಂದು ಸೀಕ್ರೆಟು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ತೆಂಗಿನಕಾಯಿಗೆ ನಾವು ಹಾಗೆ ಲಕ್ಷ್ಮಿನ ಯಾವ ರೀತಿ ಬಂಧಿಸೋದು, ನಮಗೆ ಯಾವಾಗಲೂ ಸ್ಥಿರವಾಗಿರಬೇಕು ಅಂತ ಹೇಳಿ ನಾವಿಲ್ಲಿ ತೆಂಗಿನಕಾಯಿಗೆ ಒಂದು ರೆಮಿಡಿ ಮಾಡ್ತಾಯಿದ್ದೀವಿ. ಅದನ್ನು ನೋಡಿ ಎಲ್ಲರ ಮನೆಯಲ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಯಾವಾಗಲೂ ನಿಮ್ಮ ಮನೆಯಲ್ಲಿ ಕಷ್ಟ ಅನ್ನೋದು ಬಂದರೂ ಕೂಡ ಅದಕ್ಕೆ ಸಾಲು ಆಗುವಷ್ಟು ದೇವರು ಶಕ್ತಿ ಕೂಡ ಕೊಡ್ತಾನೆ. ಈ ರೀತಿ ನಾವು ಒಂದು 5 ಎಲೆ ಇಟ್ಕೋಬೇಕು, ಅಂದರೆ ಒಂದು 10 ಎಲೆ ತೊಗೊಂಡು 5 ಪ್ಲೇಸಲ್ಲಿ ಇಟ್ಕೋಬೇಕು. 2 ಎಲೆ ಥರ ನಾವು ಈ ರೀತಿ ಇಟ್ಕೊಂಡಿದ್ದೀನಿ. 5 ದೀಪ ಅಂದರೆ 10 ದೀಪ ಹಚ್ಚಬೇಕಾಗತ್ತೆ. 5 ಪ್ಲೇಸಲ್ಲಿ 10 ದೀಪಗಳನ್ನ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಚ್ಕೋಬೇಕಾಗತ್ತೆ. ಒಂದು ಫಸ್ಟ್ ದೀಪ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡು ನಂತರ ಇನ್ನೊಂದು ದೀಪನ ಇಟ್ಕೋಬೇಕಾಗತ್ತೆ. ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ.
ಅದರಲ್ಲಿ ಸ್ವಲ್ಪ ಅಕ್ಷತೆನ ಸೇರಿಸಿ ಆಮೇಲೆ ಅದರ ಮೇಲೆ ಇನ್ನೊಂದು ದೀಪ ಇಟ್ಕೋಬೇಕು. ಈ ರೀತಿ ಎಲ್ಲ ಎರಡೆರಡು ದೀಪಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ತುಪ್ಪ ಹಾಕ್ಕೊಂಡು ಇಟ್ಕೋಬೇಕು. ತುಪ್ಪ ಇಲ್ಲ ಅನ್ನೋರು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ಬತ್ತಿ ಕೂಡ ಸೇರಿಸಿ ಹಾಕಿ ಇಟ್ಕೋತಾ ಇದ್ದೀನಿ ನಾನು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ 12 ಗಂಟೆ ಆದಮೇಲೆ ಪೂಜೆ ಮಾಡಲಿಕ್ಕೆ ಆರಾಮಾಗಿ ಮಾಡ್ಕೋಬೋದು, ಟೆನ್ಷನ್ ಇಲ್ಲದೇ. ಹಾಗೆ ನೋಡಿ ಶಂಖಚಕ್ರ, ಲವಂಗ, ಏಲಕ್ಕಿ ಇದನ್ನು ನಾವು ಕಳಶದಲ್ಲೇ ಹಾಕಬೇಕು. ನಾನು ಡೆಕೋರೇಷನ್ಗೆ ಅಂತ ಹೂವು ಡಿಸೈನ್ ಮಾಡಿಟ್ಟಿದ್ದೀನಿ ನೋಡಿ, ಕ್ಯಾಂಡಲ್ಸು. ಸೊ ನಾನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ 12 ಗಂಟೆ ಆಗ್ತಾಯಿದೆ. ಸೊ ಅಷ್ಟರೊಳಗೆ ನಾನು ಇದೇ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ತುಪ್ಪ ಕೂಡ ಎಲ್ಲ ಗಟ್ಟಿನೇ ಆಗೋಯ್ತು, ಚಳಿ ಇರುತ್ತಲ್ವ, ಸೊ ಹಾಗಾಗಿ ಹಾಗೆ ಗಟ್ಟಿ ಆಗೋಯ್ತು. ಇವಾಗ ದೀಪ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ದೇವರಿಗೆ ಇಷ್ಟವಾಗಿರೋದು ಹಾಗೆ ಸೀತಾಫಲ, ಹಾಗೆ ಕಬ್ಬು, ನೆಲ್ಲಿಕಾಯಿ ಇದೆಲ್ಲ ತುಂಬ ಇಷ್ಟ ಲಕ್ಷ್ಮಿಗೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಬೇಕಾಗತ್ತೆ. ಏಕಬತ್ತಿ ಆರತಿಯಿಂದ ಎಲ್ಲ ದೀಪಗಳನ್ನೂ ಹಚ್ಕೋಬೇಕು. ಮ್ಯಾಚ್ ಬಾಕ್ಸ್ ತೊಗೊಂಡು ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ಪೂಜೆಗಳ ಟೈಮಲ್ಲಿ, ವ್ರತದ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ವ್ರತಗಳು ಮಾಡುವಾಗ ಆ ಥರ ಮಾಡ್ಕೋಬೇಕಾಗುತ್ತೆ. ಏಕಬತ್ತಿ ಆರತಿ ನೋಡಿ, ನಾನು ಹೇಳಿದ್ನಲ್ಲ, ಸೇಟುಗಳು ಒಂದು ಸೀಕ್ರೆಟಾಗಿ ಮಾಡ್ತಾರೆ, ಅವ್ರ ಹತ್ರ ದನ ಯಾವಾಗಲೂ ನಿಲ್ಲುತ್ತೆ ಅಂತ. ಅವರು ಲಕ್ಷ್ಮಿನ ಈ ರೀತಿ ಬಂಧಿಸಿರ್ತಾರೆ, ಹಾಗಾಗಿ ಅವ್ರ ಹತ್ರ ಯಾವಾಗಲೂ ಸ್ಥಿರವಾಗಿರುತ್ತೆ ಲಕ್ಷ್ಮಿ ಅವ್ರ ಹತ್ರ. ಸೊ ಅದಕ್ಕೆ ಈ ತೆಂಗಿನಕಾಯಿಗೆ ಈ ಥರ ಸ್ವಸ್ತಿಕ್ ಬರ್ಕೋಬೇಕು. ಇದೇ ರೀತಿ ತೆಂಗಿನಕಾಯಿ ತೊಗೋಬೇಕು. ಫುಲ್ಲು ಜುಟ್ಟಿರಬೇಕು, ಅರ್ಧ ತೆಗೆದಿರಬಾರ್ದು, ಮೇಲ್ಮೇಲೆ ಮಾತ್ರ ತೆಗೆದಿರಬೇಕು. ಆ ರೀತಿ ಇರೋ ತೆಂಗಿನಕಾಯಿನ ತೊಗೊಂಡು ಈ ರೀತಿ ನಾವು ಒಂದು 500 ರೂಪಾಯಿ ನೋಟು ಯಾವ್ದಾದ್ರು ತೊಗೊಂಡು ಈ ರೀತಿ ಒಂದು ಯೆಲ್ಲೋ ರೆಡ್ ಕಲರ್ ಇರೋ ದಾರದಲ್ಲಿ, ಇದು ಗಂಧಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಅದನ್ನು ತೊಗೊಂಡು 5 ಸುತ್ತನ್ನು ಸುತ್ತಬಿಟ್ಟು ಗಂಟು ಹಾಕಬೇಕಾಗತ್ತೆ ನಾವು. ಆವಾಗ ನಮಗೆ ಲಕ್ಷ್ಮಿನ ನಾವು ದಿಗ್ಬಂಧನ ಮಾಡಿದ್ದೀವಿ ಅನ್ನೋ ಥರ ಒಂದು ನಂಬಿಕೆ. ಸೊ ಅವರು ಅಂಗಡಿಗಳಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಈ ರೀತಿ ಮಾಡಿಟ್ಟಿರ್ತಾರೆ, ಯಾರಿಗೂ ಗೊತ್ತೇ ಆಗಲ್ಲ. ಸೀಕ್ರೆಟಾಗಿ ಅದು ನೈಟಲ್ಲಿ ಈ ಥರ ಮಾಡ್ತಾರೆ. ಹಾಗೆ ಒಂದು ಅಡಿಕೆ, ಒಂದು ಅರಿಶಿನ ಕೊಂಬು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಒಂದು ಬೆಳ್ಳಿ ಕಾಯಿನಲ್ಲಿ ಕೆಂಪು ಕುಂಕುಮನ ಮಿಕ್ಸ್ ಮಾಡಿಕೊಂಡು ದೇವರಿಗೆ, ಲಕ್ಷ್ಮಿಗೆ, ಕುಬೇರಗೆ ಇಡಬೇಕು. ಕೈಯಲ್ಲಿ ಇಡಬಾರ್ದು, ಈ ಬೆಳ್ಳಿ ಕಾಯಿನಲ್ಲೇ ಇಡಬೇಕಾಗತ್ತೆ ಬೊಟ್ಟು. ಆಮೇಲೆ ನಂತರ ಅದನ್ನು ನಾನು ಕುಬೇರ ಕುಂಚದಲ್ಲಿ ಹಾಕಿಟ್ಕೊಂಡೆ. ಈಗ ಊದುಬತ್ತಿ ಎಲ್ಲ ಅಂಟಿಸಿಟ್ಕೊಂಡು ತೆಂಗಿನಕಾಯಿ ತೊಗೊಂಡು, ಹಾಗೆ ಇವಾಗ ತೆಂಗಿನಕಾಯಿ ಹೊಡ್ಕೊಂಬರೋಣ ಅಂತ ಹೇಳಿ ತೆಂಗಿನಕಾಯಿ ಹೊಡ್ಕೊಂಡು ಬಂದಾಯಿತು. ಈಗ ಪೂಜೆ ಮಾಡೋಣ. ದೊಡ್ಡ ಗಂಟೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಸೌಂಡ್ ಬರುತ್ತೆ ನೈಟಲ್ಲಿ, ಮಕ್ಕಳೆಲ್ಲ ಮಲಗಿರ್ತಾರೆ, ಬೇರೆ ಕಡೆ ಎಲ್ಲ ಅಕ್ಕಪಕ್ಕ ಮಕ್ಕಳು ಮಲಗಿರ್ತಾರೆ, ಡಿಸ್ಟರ್ಬ್ ಆಗೋದು ಬೇಡ ಅಂತ ಚಿಕ್ಕ ಗಂಟೆಯಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಾಡಿಸ್ಬಿಟ್ಟು. ಯಾಕೆಂದರೆ ದೊಡ್ಡದ್ರಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ. ತುಂಬ ಪವರ್ಫುಲ್ ರೆಮಿಡಿ ಈ ಪೂಜೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ನಿಮ್ಮ ಕಷ್ಟ ಸುಖದಲ್ಲೆಲ್ಲ ಲಕ್ಷ್ಮಿ ನಿಮ್ಮ ಜೊತೆಲಿ ಇರ್ತಾಳೆ. ಕಷ್ಟ ಇವತ್ತಿಲ್ಲ ನಮ್ಮ ಹತ್ರ ಕೈಯಲ್ಲಿ ಅಂದರೆ ಆಮೇಲೆ ನಿಮ್ಗೆ ಎಲ್ಲಿಂದಾದರೂ ನಿಮ್ಗೆ ಕಷ್ಟ ತೀರೋ ಅಷ್ಟು ಆಗುತ್ತೆ ವ್ಯವಸ್ಥೆ. ಇದು ನಿಜವಾಗ್ಲೂ ಸತ್ಯವಾದ ಮಾತು. ಇವಾಗ ನಾನು ಕರ್ಪೂರ ಎಲ್ಲ ಹಚ್ಚಿ ಮಂಗಳಾರತಿನ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷ ದೀಪಾವಳಿಯಲ್ಲಿ ಮಧ್ಯರಾತ್ರಿಯಲ್ಲಿ ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಭಿವೃದ್ಧಿಯಾಗಿ ಇರ್ತೀರ. ಹಾಗೆ ನಾವು ಕುಬೇರ ಶ್ಲೋಕ ಹೇಳೋದಕ್ಕಾಗಲ್ಲ ಅನ್ನೋರು ಫೋನಲ್ಲಿ ಕುಬೇರ ಶ್ಲೋಕ ಹಾಕ್ಕೊಂಡು ಬಿಲ್ವ ಅರ್ಚನೆ ಮಾಡೋಣ. ನಾವು ಲಕ್ಷ್ಮೀ ದೇವಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಬೇಕು. ತುಂಬ ಒಳ್ಳೆಯದು. ಶಿವನ ಅನುಗ್ರಹ ಹಾಗೆ ಲಕ್ಷ್ಮೀ ಅನುಗ್ರಹ ತುಂಬ ಬೇಗ ಸಿಗುತ್ತೆ ನಿಮಗೆ. ನಾನು ಅರ್ಚನೆ ಮಾಡಿಕೊಂಡೆ ನೋಡಿ, ಬಿಲ್ವ ಪತ್ರೆಯಲ್ಲಿ ಅರ್ಚನೆ ಮಾಡ್ಕೊಂಡಿದ್ದೀನಿ. ಹಾಗೆ ಡೆಕೋರೇಷನ್ ಅಂತ ಸ್ವಲ್ಪ ಹೂವು ಕ್ಯಾಂಡಲ್ಸ್ ಹಾಕಿ ಇಟ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಎಲ್ಲ. ಈ ರೀತಿ ನಾನು ಪೂಜೆ ಮಾಡಿಕೊಂಡೆ. ಆಮೇಲೆ ನಾವು ಕುಬೇರ ಕುಂಡದಲ್ಲಿ ಹಾಕಿರೋ ಕಾಯಿನ್ಸು ಮತ್ತೆ ತೆಗೆದು ಒಂದು ಬೌಲಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ನಾವು ಕುಬೇರ ಕುಂಡದಲ್ಲಿ ಸೌಂಡ್ ಬರೋ ರೀತಿ ಲಕ್ಷ್ಮಿಗೆ ತೋರಿಸಿ ಕುಬೇರಾಯ ನಮಃ, ಕುಬೇರಾಯ ನಮಃ, ಓಂ ಶ್ರೀ ಕುಬೇರಾಯ ನಮಃ ಅಂತ ಹೇಳಿಕೊಂಡು ನಾವು ಒಂದೊಂದು ಕಾಯಿನ್ಸೇ ಹಾಕಿ ಫುಲ್ ಮಾಡಬೇಕು. ಸೌಂಡ್ ಬರೋ ರೀತಿ ಹಾಕಿ ಫುಲ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಾವು ಸೌಂಡ್ ಮಾಡ್ಕೊಂಡು ಹಾಕೋದ್ರಿಂದ ಧನಲಕ್ಷ್ಮಿ ನಮಗೆ ಕೃಪೆ ತೋರ್ತಾಳೆ ಅನ್ನೋ ನಂಬಿಕೆ. ಹಾಗೆ ಮನೆಯಲ್ಲಿ ಸೌಂಡ್ ಮಾಡಿ ಹಾಕೋದ್ರಿಂದ ತುಂಬ ಒಳ್ಳೆಯದು.
ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ನೋಡಿ. ಕುಬೇರ ಲಕ್ಷ್ಮಿ ಪೂಜೆ ಈ ರೀತಿ ಮಾಡ್ಕೋಬೇಕು. ಹಾಗೆ ಎಲ್ಲ ಮುಗಿದ ಮೇಲೆ ದೇವರಿಗೆ ನಾವು ನಮಸ್ಕಾರ ಮಾಡಿ ದೇವ್ರ ಹತ್ರ ನಾವು ಸೆರಗೊಡ್ಡಿ ಬೇಡಬೇಕು. ನಿಜವಾಗ್ಲೂ ದೇವರು ಕರುಣಿಸ್ತಾರೆ, ಅಷ್ಟು ಪವರ್ಫುಲ್ಲು. ನೀವು ಯಾವಾಗಲೂ ಬರೀ ನಮಸ್ಕಾರ ಮಾಡೋದ್ರಿಂದ ದೇವರು ನಮಗೇನೇ ಕೊಡೋದಿಲ್ಲ. ನಾವು ಸೆರಗೊಡ್ಡಿ ಬೇಡಿದ್ರೇ ನಮಗೆ ಕೊಡೋದು. ನೀವು ಆ ರೀತಿ ಮಾಡಿ ಸೆರಗೊಡ್ಡಿ ಬೇಡ್ಕೊಳ್ಳಿ. ನಿಮ್ಮ ಏನಿಷ್ಟ ಈಡೇರಿಸಬೇಕು ಅದನ್ನು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ಕುಬೇರ ಲಕ್ಷ್ಮಿ ಪೂಜೆ ಈ ರೀತಿ ಈ ದೀಪಾವಳಿ ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ ಎಲ್ಲರಿಗೂ. ಸೊ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂತ ನಾನು ಮನಸಾರೆ ಬೇಡ್ಕೋತಾ ಇದ್ದೀನಿ. ಸೊ ನಾನು